ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ಚಾನಲ್ಗೆ. ಇವತ್ತು ನಾವು ಬಂದ್ಬಿಟ್ಟು ಏನಂತಂದರೆ ಕೆಲವು ಸ್ಟಾಕ್ಸ್ನ ನಾವು ಇದನ್ನು ಇಲ್ಲಿ ಹಾಕಿದ್ವಿ ರೈಟ್. ನಮ್ಮ ಕೋರ್ಸ್ ಮುಖಾಂತರ ಅಂದರೆ ಹರ್ಷಲ್ವಿ.in ಏನಿದೆಯೋ ಈ ಈಕ್ವಿಟಿ ಕೋರ್ಸ್ ಇದೆಯಾ, ಈ ಮೆಥಡ್ ಪ್ರಕಾರ ಈಕ್ವಿಟಿ ಸ್ವಿಂಗ್ ಟ್ರೇಡಿಂಗ್ ಪ್ರಕಾರ ನಾವು ಕೆಲವೊಂದು ವಿಡಿಯೋಗಳನ್ನ ನಾವು ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಿದ್ವಿ ಸ್ವಿಂಗ್ ಟ್ರೇಡಿಂಗಿಗೆ ರೈಟ್. ಟೈಟಾನ್, ಸಿಪ್ಲಾ, ಟಿ ಸಿ ಎಸ್, ಡಾಕ್ಟರ್ ರೆಡ್ಡಿ, ವೋಲ್ಟಾಸ್, ಆಕ್ಸಿಸ್, ಕೆಲವೊಂದು ಸ್ಟಾಕ್ಸ್ನ ನಮಗೆ ಸ್ವಿಂಗ್ ಟ್ರೇಡಿಂಗಿಗೆ ನಾವು ಈ ಒಂದು ಮೆಥಡ್ ಓಕೆ. ಇಲ್ಲಿ ಮೂರು ಕೋರ್ಸ್ ಇದೆ. ಇದರಲ್ಲಿ ಒಂದು ಈಕ್ವಿಟಿ ಸ್ವಿಂಗ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ನಾವು ಈ ಸ್ಟಾಕ್ನ ಸೆಲೆಕ್ಟ್ ಮಾಡಿವಿ. ಇದು ಪರ್ಫಾರ್ಮೆನ್ಸ್ ಹೇಗಿದೆ ಮತ್ತು ನಮ್ಮ ಮೈಂಡ್ಸೆಟ್ ಮತ್ತು ಸೈಕಾಲಜಿ ಹೇಗೆ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ನಾವು ಡೀಟೇಲಾಗಿ ನೋಡೋಣ ಒನ್ ಬೈ ಒನ್. ಓಕೆ, ಇಲ್ಲಿ ಕೊಟ್ಟಿದ್ದೀನಲ್ಲ ಈ ಸ್ಟಾಕ್ಸ್ನ ಪರ್ಫಾರ್ಮೆನ್ಸ್ ಅಂದರೆ ಆ ಡೇಟಲ್ಲಿ ನಾವು ಹೋಗಿ ನೋಡಿ, ಆ ವಿಡಿಯೋದಲ್ಲಿ ನಾವು ಯಾವ ಡೇಟಲ್ಲಿ ಯಾವ್ಯಾವ ಸ್ಟಾಕ್ನ ಹೇಳಿದ್ವಿ ಸೆಲೆಕ್ಟ್ ಮಾಡಿದ್ವಿ ಅದ್ರ ಬಗ್ಗೆ ನಾವು ನೋಡೋಣ. ಇಲ್ಲಿ ನಮಗೆ ಏನಾಗುತ್ತೆ ಅಂದರೆ ಸ್ಟಾಪ್ ಲಾಸ್ ಹೇಗೆ ಇಡೋದು ಮತ್ತು ಟ್ರೈಲಿಂಗ್ ಸ್ಟಾಪ್ ಲಾಸ್ ಹೇಗೆ ಇಡೋದು, ಇದರಲ್ಲಿ ನಾವು ಡೇ ಬೈ ಡೇ ನಮ್ಮ ಮೈಂಡ್ಸೆಟ್ ಮತ್ತು ನಮ್ಮ ಸೈಕಾಲಜಿ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಮತ್ತು ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಲ್ನ ಹೇಗೆ ಮೇಂಟೈನ್ ಮಾಡೋದು ಅದ್ರ ಬಗ್ಗೆ ಡೀಟೇಲಾಗಿ ನೋಡೋಣ. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನಾವು ಇಲ್ಲಿ ಜರ್ನಲ್ ಅಂತ ಅಂದಿದ ತಕ್ಷಣ ಜರ್ನಲ್ ಹೇಗೆ ಟ್ರೇಡಿಂಗ್ ಜರ್ನಲ್ ಹೇಗಿರ್ಬೇಕಂತಂದರೆ ಡೇ ಬೈ ಡೇ. ಎಕ್ಸಾಂಪಲ್ಗೆ ನಾವು ಟಿ ಸಿ ಎಸ್ ಇಲ್ಲಿ ಕೊಟ್ಟಿದ್ವಿ ರೈಟ್. ಟಿ ಸಿ ಎಸ್ ಇಲ್ಲಿ ತೊಗೊಂಡ್ರಿ, ಇಲ್ಲಿಂದ ಕೆಳಗಡೆ ನಾವು ಸ್ಟಾಪ್ ಲಾಸ್ ಇಟ್ಟಾಗ ಎಷ್ಟು ಪಾಯಿಂಟ್ಸು ನಾವು ರಿಸ್ಕ್ ತೊಗೊಳ್ತಾ ಇದ್ದೀವಿ ಅಂತ ಅದ್ರ ಮೇಲೆ ಕ್ಯಾಲ್ಕುಲೇಟರ್ ರಿಸ್ಕ್ ಮೇಲೆ ನಾವು ಎಕ್ಸಾಂಪಲ್ಗೆ 1,00,000 ಇದೆ ಅಂತ ಅಂದ್ಕೊಳ್ಳಿ. 1,00,000ದಲ್ಲಿ ನಾವು ಎಷ್ಟು ಇನ್ವೆಸ್ಟ್ ಇಲ್ಲಿ ಮಾಡಿರ್ತೀವಿ ಅಂತ ಅದನ್ನು ನೋಡಬೇಕಾಗುತ್ತೆ. ಅದನ್ನ ಪರ್ಸಂಟೇಜ್ ಲೆವೆಲಲ್ಲೂ ತೊಗೋಬೇಕಾಗುತ್ತೆ ಮತ್ತು ಅಮೌಂಟ್ ಎಷ್ಟು ಅಮೌಂಟು ಇದೆ ಅಂತ ಇದನ್ನು ನಾವು ಬರ್ಕೊಳ್ಳುವಾಗ ಏನಾಗುತ್ತೆ ಅಂತಂದರೆ ಯಾವ ರೀಸನ್ಗೆ ಇಲ್ಲಿ ನಾವು ತೊಗೊಂಡ್ವಿ ಮತ್ತು ಏನು ಸ್ವಿಂಗ್ ಟ್ರೇಡಿಂಗಾ, ಮೂಮೆಂಟಾ ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಾ ಏನು ಅಂತ ಕಾರಣ ಬರ್ಕೋಬೇಕಾಗುತ್ತೆ. ಅದಾದಮೇಲೆ ನಾವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಡುವಾಗ ನಮ್ಮ ಮೈಂಡ್ಸೆಟ್ ಅಂದರೆ ಇವಾಗ ಎಕ್ಸಾಂಪಲ್ಗೆ ಇಲ್ಲಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಟರೆ ಅಂತ ಅಂದ್ಕೊಳ್ಳಿ. ಇಲ್ಲಿ 1 2 3 4 ಡೇಸ್ ಬಂದುಬಿಟ್ಟು ಕೆಳಗಡೆ ಬರುವಾಗ ನಿಮ್ಮ ಮೈಂಡ್ಸೆಟ್ ಹೇಗಿತ್ತು ಅದು ಕೂಡ ನೀವು ಬರ್ಕೋಬೇಕಾಗುತ್ತೆ. ಆ ಬರೆಯೋದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಮೈಂಡ್ಸೆಟ್ಟು ಮತ್ತು ಸೈಕಾಲಜಿ ಏನಾಗುತ್ತೆ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ಅದ್ರ ಜೊತೆಗೆ ನಾವು ನೋಡೋಣ ಇವಾಗ 10th ನವೆಂಬರಲ್ಲಿ ನಾವು ಇಲ್ಲಿ ಕೊಟ್ವಿ. ಇದಾದಮೇಲೆ ನಾನು ನೆಕ್ಸ್ಟ್ ಡೇ ಇಲ್ಲಿ ಈ ಡೇಗೆ ಬಂದುಬಿಟ್ಟು ಏನು ಹೇಳಿದ್ದೆ, ಇಲ್ಲಿ ಎಕ್ಸಿಟ್ ಆಗೋರು ಎಕ್ಸಿಟ್ ಆಗ್ಬೋದು ಮತ್ತು ಒಂದು 2-3 ಡೇಸ್ ಕೆಳಗಡೆ ಬರುತ್ತೆ. ಆದಮೇಲೆ ಹೋದರೆ ಒಂದು ಫೋರ್ಸ್ಫುಲ್ಲಾಗಿ ಹೋಗೋ ಚಾನ್ಸಸ್ ಇರುತ್ತೆ ಅಂತ. ಬಟ್ ಏನಾಗಿದೆ, ನಾವು ಇದಾದಮೇಲೆ ನಾನು ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಲ್ಲಿಟ್ಟಿದ್ದೆ, ಇಲ್ಲಿ ಬಂದು ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಟಾಯಿತು. ಓಕೆ, ಇದು ಎಂಟ್ರಿ ಎಷ್ಟು, ಇಲ್ಲಿ ಇದು ಎಷ್ಟು ನಮಗೆ ಪಾಯಿಂಟ್ ಸಿಕ್ತು ಮತ್ತು ರಿಸ್ಕ್ ಎಷ್ಟು, ಇದನ್ನು ನೀವು ಒಂದು ಸ್ಮಾಲ್ ಆಗಿ ಒಂದು ಎಕ್ಸಾಂಪಲ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳಿ. ಒಂದು ರೀತಿ ಪೇಪರ್ ಟ್ರೇಡಿಂಗ್ ಥರ ನೀವು ಬರೆದಿಟ್ಕೊಳ್ಳಿ. ಆವಾಗಲೇ ನಿಮಗೆ ಡೇ ಬೈ ಡೇ ನಿಮಗೆ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ನಿಮಗೆ ಸೈಕಾಲಜಿ. ಓಕೆ, ಅದಾದಮೇಲೆ ನೆಕ್ಸ್ಟು ಸಿಪ್ಲಾ ಏನು ಮಾಡಿದ್ವಿ, ಸಿಪ್ಲಾ ಬಂದುಬಿಟ್ಟು ಅದೇ 10ನೇ ತಾರೀಕು ನಾವು ಕೊಟ್ಟಿದ್ವಿ. ನಮ್ಮ ಇದ್ರ ಕೆಳಗಡೆ 14th ನವೆಂಬರ್ ಲೋ ಬಂದುಬಿಟ್ಟು ನಾವು ಸ್ಟಾಪ್ ಲಾಸ್ ಇಟ್ಟಿದ್ವಿ. 18th ನವೆಂಬರ್ ಬಂದುಬಿಟ್ಟು ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಟಾಗಿದೆ. ಓಕೆ, ಫಸ್ಟ್ನೇ ಟಿ ಸಿ ಎಸ್ ಕೂಡ ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಟಾಯಿತು ಮತ್ತು ನಮ್ಮ ಸಿಪ್ಲಾ ಕೂಡ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಟಾಯಿತು. ಅದಾದಮೇಲೆ ಟೈಟನ್ನು ನಾವು ಎಲ್ಲಿ ಕೊಟ್ಟಿದ್ವಿ, ಇಲ್ಲಿ ಕೊಟ್ಟಿದ್ವಿ ರೈಟ್. ಇಲ್ಲಿ ಕೊಟ್ಟಾಗ ಇದ್ರ ಕೆಳಗಡೆ ನಾವು ಸ್ಟಾಪ್ ಲಾಸ್ ಇಡಬೇಕು ಅಂತ ಹೇಳಿದ್ದೆ. ರೀಸನ್ ಕೂಡ ನಿಮಗೆ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ. ಇಲ್ಲಿ ಕೆಳಗಡೆ ಹಿಂಗೆ ಬಂದಾಗ ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ಅದನ್ನು ನೀವು ಬರ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಟಿದ್ದೆ. ಅದಾದಮೇಲೆ ನಮಗೆ ಏನಾಗಿದೆ, ಇಲ್ಲಿ ಬಂದುಬಿಟ್ಟು ಇದ್ರ ಕೆಳಗಡೆ ನೆಕ್ಸ್ಟ್ ಒಂದು ಫ್ಯೂ ಡೇಸ್ ಆದಮೇಲೆ ನಾವು ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಿದ್ವಿ. ಇಲ್ಲೇನಾಗಿದೆ, ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ 24th ನವೆಂಬರ್ ಬಂದು ಇಟ್ಟಾಗಿದೆ. ಎಂಟ್ರಿ ಎಷ್ಟು, ಇಲ್ಲಿ 10th ನವೆಂಬರ್. ಅದೇ ರೀತಿ ಹಿಂಡಾಲ್ಕೋ ನಾವೇನು ಮಾಡಿದ್ವಿ, ಹಿಂಡಾಲ್ಕೋ 11ನೇ ತಾರೀಕು ನಾವು ಎಂಟ್ರಿ ತೊಗೊಂಡಿದ್ವಿ. ಇದ್ರ ಕೆಳಗಡೆ 13th ನವೆಂಬರ್ ಕೆಳಗಡೆ ನಾವು ಸ್ಟಾಪ್ ಲಾಸ್ ಇಟ್ಟಿದ್ವಿ. ಇಲ್ಲಿ ಬಂದುಬಿಟ್ಟು ನಮ್ಮ ಸ್ಟಾಪ್ ಲಾಸ್ ಇಲ್ಲಿ 18th ನವೆಂಬರ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಟಾಗಿದೆ. ಓಕೆ, ಇದು ಬಂದುಬಿಟ್ಟು ಏನಾಗಿದೆ ನಮಗೆ ಒಂದು ರೀತಿಯಲ್ಲಿ ನಮಗೆ ಬ್ರೇಕ್ ಇವನಲ್ಲಿ ನಾವು ಎಕ್ಸಿಟ್ ಆದಂಗೆ ನೋ ಲಾಸಲ್ಲಿ. ಮತ್ತು ಆದಮೇಲೆ ಡಾಕ್ಟರ್ ರೆಡ್ಡಿನ ಏನು ಮಾಡಿದ್ವಿ, 11th ನವೆಂಬರ್ ಕೊಟ್ಟಿದ್ದೆ. 11th ನವೆಂಬರ್ ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಿದ್ದೆ. ಅದಾದಮೇಲೆ ಇದ್ರ ಕೆಳಗಡೆ ನಾನು ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಟಿದ್ದೆ. ಈ ಕ್ಯಾಂಡಲ್ ಬಂದುಬಿಟ್ಟು 24th ನವೆಂಬರ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ನಮ್ಮದು ಹಿಟ್ಟಾಗಿ ಹೋಯಿತು. ಓಕೆ, ಟ್ರೈಲಿಂಗ್ ಸ್ಟಾಪ್ ಲಾಸ್ ಏನಕ್ಕೆ ಇಡಬೇಕು, ಸ್ವಿಂಗ್ ಟ್ರೇಡಿಂಗಿಗೆ ಏನಕ್ಕೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಡಬೇಕಂತಂದರೆ ಇನ್ವೆಸ್ಟ್ಮೆಂಟಿಗೆ ನಾವು ಇಡೋಂಗಿಲ್ಲ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಮಾತ್ರ ನಾವೇನು ಮಾಡ್ತೀವಿ, ಮೂಮೆಂಟು ಮತ್ತು ಶಾರ್ಟ್ ಟರ್ಮ್ಗೆ ಅಲರ್ಟ್ ಇಟ್ಕೊಂಡಿರ್ತೀವಿ. ಬಟ್ ಈ ಸ್ವಿಂಗಿಗೆ ಡೇ ಬೈ ಡೇ ನಾವು ಬೆಳಗ್ಗೆ ನೋಡಬೇಕಾಗುತ್ತೆ. ಈವ್ನಿಂಗ್ ಕ್ಲೋಸಿಂಗ್ ಟೈಮಲ್ಲಿ ನಾವು ಬೆಳಗ್ಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಬಿಟ್ಟು ಈವ್ನಿಂಗ್ ಕ್ಲೋಸಿಂಗ್ ಪ್ರೈಸು ನೋಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ನಾವು ನೋಡ್ಬೋದು ವೋಲ್ಟಾಸ್.
ವೋಲ್ಟಾಸು ನಾವು ಬಂದುಬಿಟ್ಟು 12th ನವೆಂಬರ್ ಕೊಟ್ಟಿದ್ದೆ. ಇಲ್ಲಿ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ನಾವು ಯಾವ್ಯಾವ ಸ್ಟಾಕ್ಸ್ ಕೊಟ್ಟಿದ್ವಿ ಅನ್ನೋದು ನೋಡ್ಬೋದು ನೀವು. ವೋಲ್ಟಾಸ್ ನೋಡಿ ಇಲ್ಲಿದೆ, ವೋಲ್ಟಾಸ್ ಕೊಟ್ಟಿದ್ವಿ. ನಮ್ಮ ಇಲ್ಲಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇದ್ರ ಕೆಳಗಡೆ ಇಟ್ಟಿದ್ವಿ. ಇಲ್ಲಿ ಬಂದುಬಿಟ್ಟು ನಮಗೆ 21st ನವೆಂಬರ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು LNT ಕೂಡ ನಾವು ಏನು ಮಾಡಿದ್ವಿ, ಇಲ್ಲಿ ಎಂಟ್ರಿ ತೊಗೊಂಡಿದ್ವಿ. ಓಕೆ, LNT 13th ನವೆಂಬರ್ ಎಂಟ್ರಿ ತೊಗೊಂಡಿದ್ವಿ. ಇದೇನಾಗಿದೆ, ಇಲ್ಲಿ ಬಂದುಬಿಟ್ಟು ನಾನು ಎಕ್ಸಿಟ್ ಆದೆ. ಇಲ್ಲಿ ಏನಕ್ಕೆ ಎಕ್ಸಿಟ್ ಆದೆ ಅಂತಂದರೆ, ಒಂದು ಮೂವ್ಮೆಂಟ್ ಸಿಕ್ಕಾಗ ಎಕ್ಸಿಟ್ ಆದೆ. ಆ್ಯಕ್ಚುಲಿ ಟ್ರೈಲ್ ಸ್ಟಾಪ್ ಲಾಸ್ ಇಟ್ಬಿಟ್ಟು ಇಲ್ಲಿ ಮಿಡಲಲ್ಲಿ ಇಟ್ಬಿಟ್ಟು ನಾನು ಹೋಗಬೇಕಾಗಿತ್ತು, ಬಟ್ ಹೋಗಿಲ್ಲ. ಇದು ಒಂದು ಬೇರೆ ರೀಸನ್ನಿಂದ ನಾನು ಬಂದುಬಿಟ್ಟು ಇದನ್ನು ನಾನು ಎಕ್ಸಿಟ್ ಆಗಿದ್ದೀನಿ. ಓಕೆ, ಅದೇ ರೀತಿ ಆಕ್ಸಿಸ್ ಬ್ಯಾಂಕು ನೋಡ್ಬೋದು. ಆಕ್ಸಿಸ್ ಬ್ಯಾಂಕ್ 13th ನವೆಂಬರು ನಾವು ಹೇಳಿದ್ವಿ ಇದನ್ನು. ಈ ನಮ್ಮ ಸ್ವಿಂಗ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಇಲ್ಲಿ ನಮಗೆ ಎಂಟ್ರಿ ಸಿಕ್ಕಿತ್ತು. ಇದರ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿದ್ದೆ. ಇಲ್ಲಿ ಇದ್ರ ಕೆಳಗಡೆ ನಾವು ಇಟ್ಟಾಗ ಇವತ್ತು ಬಂದುಬಿಟ್ಟು ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಟಾಗಿದೆ ಆಕ್ಸಿಸ್ ಬ್ಯಾಂಕಲ್ಲಿ. ಓಕೆ, ಎಂಟ್ರಿ ನಮಗೆ 13th ನವೆಂಬರ್, ಇವತ್ತು 1st ಡಿಸೆಂಬರ್ಗೆ ನಾವು ಎಕ್ಸಿಟ್ ಆಗಿದ್ದೀವಿ. ಅದೇ ರೀತಿ JSW ಸ್ಟೀಲ್ ನೋಡ್ಬೋದು. JSW ಸ್ಟೀಲಲ್ಲಿ 17th ನವೆಂಬರ್ ಕೊಟ್ಟಿದ್ವಿ. ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಿದ್ವಿ. ಇಲ್ಲಿ ಬಂದು ನಮ್ಮ ಸ್ಟಾಪ್ ಲಾಸ್ ಇಟ್ಟಾಗಿದೆ. ಓಕೆ, ಇಲ್ಲಿ ನೋಡಿ ಇಷ್ಟೊತ್ತು ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಒಳ್ಳೆ ಮೂವ್ಮೆಂಟ್ ಸಿಕ್ಕಿತ್ತು, ಎಲ್ಲ ನಾವು ಒಳ್ಳೆ ಪ್ರಾಫಿಟ್ ಮಾಡಿದ್ವಿ. ಇಲ್ಲೆಲ್ಲ ನೋಡ್ಬೋದು ನಮ್ಮ ಸ್ಟಾಪ್ ಲಾಸ್ ಕೂಡ ಇಟ್ಟಾಗಿದೆ. ಓಕೆ, ಆಮೇಲೆ ಗೋದ್ರೇಜ್ ಪ್ರಾಪರ್ಟೀಸು ನಾವು ಏನು ಮಾಡಿದ್ವಿ, 17th ನವೆಂಬರ್ ಕೊಟ್ಟಿದ್ವಿ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿದ್ವಿ, ಸ್ಟಾಪ್ ಲಾಸ್ ಇಟ್ಟಿದ್ವಿ. ಸ್ಟಾಪ್ ಲಾಸ್ ಬಂದು ನಮ್ಮ ಹಿಟ್ ಆಯಿತು. ರೈಟ್, ಇದು ಕೂಡ ನಮಗೆ ಲಾಸ್ ಆಗಿದೆ, ಸ್ಟಾಪ್ ಲಾಸ್ ಇಟ್ಟಾಗಿದೆ. ಮತ್ತು ICICI ಲೊಂಬಾರ್ಡ್ ಬಂದುಬಿಟ್ಟು ಇಲ್ಲಿ 17th ನವೆಂಬರ್ ಕೊಟ್ಟಿದ್ವಿ, ಇದ್ರ ಕೆಳಗಡೆ ಇಟ್ಟಿದ್ವಿ. ಇಲ್ಲಿ ಬಂದುಬಿಟ್ಟು ನಮ್ಮ 21st ನವೆಂಬರ್ ಬಂದುಬಿಟ್ಟು ನಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಿದೆ. ಆಮೇಲೆ ಜಿಂದಾಲ್ ಸ್ಟೀಲ್ ಕೂಡ ನಾವು ಇಲ್ಲಿ ಎಂಟ್ರಿ ತೊಗೊಂಡಿದ್ವಿ. ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಿದ್ವಿ. ಇಲ್ಲಿ 21st ನವೆಂಬರ್ ಬಂದುಬಿಟ್ಟು ನಮ್ಮ ಸ್ಟಾಪ್ ಲಾಸ್ ಹಿಟ್ಟಾಯಿತು. ನೀವು ನೋಡ್ಬೋದು, ಇದರಲ್ಲಿ ನೀವು ಸ್ಟಾಪ್ ಲಾಸ್ ಹಿಟ್ಟಾದಾಗ ನಮಗೆ ಏನಾಗಿದೆ, ಸ್ಟಾಪ್ ಲಾಸ್ ಹಿಟ್ಟಾದಾಗ ಕಡಿಮೆ ಪ್ರಮಾಣದಲ್ಲಿ, ಅಂದರೆ ಲೋ ರಿಸ್ಕ್ ಎಂಟ್ರಿ ತೊಗೊಂಡಿರ್ತೀವಿ, ಎಕ್ಸಿಟ್ ಆಗಿರ್ತೀವಿ. ಇಲ್ಲಲ್ಲ, ಮಿಕ್ಕಿರೋದೆಲ್ಲ TCS, ಆಕ್ಸಿಸ್ ಬ್ಯಾಂಕು, ನೀವು ಅದೆಲ್ಲ ನೋಡ್ಬೋದು. ನಮಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ಟಾಗಿದೆ. ಓಕೆ, ಅಲ್ಲಿ ಬಂದರೆ ಲಾಭ ತುಂಬ ದೊಡ್ಡ ಲಾಭ ಬರುತ್ತೆ. ಸ್ಟಾಪ್ ಲಾಸ್ ಹಿಟ್ಟಾದರೆ ಚಿಕ್ಕ ಲಾಸಲ್ಲಿ ನಾವು ಎಕ್ಸಿಟ್ ಆಗ್ತೀವಿ. ಓಕೆ, ಇದು ಈ ಕೋರ್ಸ್ನ ಮಹತ್ವ. ಓಕೆ, ಇದರಲ್ಲಿ ಮೂಮೆಂಟು ಇದೆ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಿಂಗ್ ಇದೆ. ಈ ಎಲ್ಲನೂ ಮೂರು ಕೋರ್ಸು ಓನ್ಲಿ ಪ್ರೈಸ್ ಆ್ಯಕ್ಷನಲ್ಲಿದೆ. ಓಕೆ, ಇದು harshal.in ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ವಿ. ಯಾರಿಗಾದ್ರೂ ಡೌಟ್ ಇದ್ದರೆ ಅದ್ರ ಬಗ್ಗೆ ನಾವು ಮೇಲ್ ಮಾಡಿ, ಇಲ್ಲಾಂತಂದರೆ ಈ ಕಾಲಿಗೆ ವಾಟ್ಸಪ್ ಮಾಡಿ, ನಿಮಗೆ ಡೀಟೇಲ್ ಅಲ್ಲಿ ಸಿಗುತ್ತೆ. ಓಕೆ, ಈ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಎಲ್ಲರಿಗೂ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.